ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಕೀರ್ತಿರಾಜ್. ಮೊದಲಿಗೆ ಮುಖ್ಯಾಂಶಗಳು. ಅರಕಲಗೂಡು ರೈತರಿಗೆ ಗುಡ್ ನ್ಯೂಸ್. ಜೂನ್ನಿಂದ ಕಟ್ಟೆಪುರ ಯೋಜನೆಯಡಿ ಕೆರೆಗಳಿಗೆ ನೀರು ಪೂರೈಕೆ. ಶಾಸಕ ಎ ಮಂಜು ಮಾಹಿತಿ. ಕೃಷಿ ಅಧಿಕಾರಿಗಳಿಂದ ಬೇಜವಾಬ್ದಾರಿ ಕಾರ್ಯ. ತಪ್ಪು ಬೆಳೆ ಸಮೀಕ್ಷೆಯಿಂದ ರೈತರಿಗೆ ವಂಚನೆ. ಸಕಲೇಶಪುರದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಒಳನರಸೀಪುರ ಸರ್ಕಾರಿ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ. ವೈದ್ಯಕೀಯ ಸೌಲಭ್ಯಗಳ ಮೇಲ್ದರ್ಜೆಗೆ ಮಾಸ್ಟರ್ ಪ್ಲಾನ್. ಶಾಸಕ ಎಚ್.ಡಿ. ರೇವಣ್ಣ ಭರವಸೆ. ಕಟ್ಟೆಪುರ ಏತ ನೀರಾವರಿ ಯೋಜನೆಯಲ್ಲಿ ಜೂನ್ ಅಂತ್ಯಕ್ಕೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಕಾರ್ಯಕ್ಕೆ ಸಿದ್ಧತೆ ನಡೆದಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಕಟ್ಟೆಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, 18 ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ 5 ವರ್ಷ ಕಳೆದರೂ ಮುಗಿದಿರುವುದು ವಿಷಾದಕರ ಸಂಗತಿ. ಕಳೆದ ಕೆಲ ತಿಂಗಳಿಂದ ನಿರಂತರವಾಗಿ ಸಭೆ ನಡೆಸಿದ ಪರಿಣಾಮ ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದ್ದು, ಉಳಿಕೆ ಕಾಮಗಾರಿಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದರು. ಒಟ್ಟು 150 ಪ್ಲಸ್ 50 ಅಂದರೆ 200 ಟ್ಯಾಂಕ್. ರಿಕ್ವೈರ್ಡ್ ವಾಟರ್ 0.387 TMC. 60 ಕ್ಯೂಸೆಕ್ಸ್ 75 ದಿನಗಳ ಕಾಲ ಅಂತ ಇದೆ. 1300 HP ಮೋಟ್ರ್ ಒಟ್ಟು 4. ಕಾಸ್ಟ್ ಆಫ್ ದ ಪ್ರಾಜೆಕ್ಟು 120 crores. ಈಗ ಮೊದಲನೇದು ಸ್ಟೇಜ್ 1 ಸ್ಟೇಜ್ 2 ಅಂತ ಹೇಳಿ, ಈಗ ಸ್ಟೇಜ್ 1ಗೆ ಒಟ್ಟು 78 ಕಿಲೋಮೀಟರ್ ಇತ್ತು. ಅದರಲ್ಲಿ ಈಗಾಗಲೇ 50 ಕಿಲೋಮೀಟರ್ ಗ್ರಾವಿಟಿನಲ್ಲಿ ಆಗೋಗಿದೆ. ಈಗ ರೈಸಿಂಗ್ ಮೇನ್ ಆಗಬೇಕಾಗಿರೋದು ಕೇವಲ ಇನ್ನು 2.34 ಮಾತ್ರ ಆಗಬೇಕಾಗಿರೋದು. ಈಗಾಗಲೇ ನಾವು ಅಧಿಕಾರಿಗಳು, SC ಅವರು, ಇ ಅವರು, ತಹಸೀಲ್ದಾರು ನಾವೆಲ್ಲ ಕೂತ್ಕೊಂಡು ಅವ್ರ ಹತ್ರ ಕಮಿಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ಜೂನ್ ಎಂಡ್ ಒಳಗಡೆ ಟ್ರಯಲ್ ರನ್ನನ್ನು ಮಾಡ್ತೀವಿ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ನಾವು ಸಹಕಾರ ಕೊಡಬೇಕು, ಅವ್ರಿಗೆ ಕೊಡ್ತಕ್ಕಂಥದ್ದಕ್ಕೂ ನಾವು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದೀವಿ. ಇದರ ಸೆಮೆಂಟ್ ಲೈನ್ಸಲ್ಲಿ KEBದು ಆಗಬೇಕು, ರೈಸಿಂಗ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು. ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ನಿಂದ ಕೆಲವು ಎಲ್ಲೆಲ್ಲಿಗೆ ಉಳಿದಿದೆ ಗ್ರಾವಿಟಿನಲ್ಲಿ ಮಾಡ್ತಕ್ಕಂಥದ್ದು ಸುಮಾರು ಕೆರೆಗಳನ್ನು ಆ್ಯಡ್ ಮಾಡೋದಿದೆ. ನಮ್ಮ ದೃಷ್ಟಿಗೆ ಇನ್ನು 7-8 ಕಿಲೋಮೀಟ್ರು ಎಕ್ಸಿಸ್ಟಿಂಗಲ್ಲಿ ಉಳಿದಿರೋದ್ರಿಂದ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಫಸ್ಟ್ ಸ್ಟೇಜಲ್ಲಿ ಎಲ್ಲನೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ನನಗೂ ಗೊತ್ತಿದೆ, ಇದೆ. ಈಗ ಅವರ ಸೆಕೆಂಡ್ ಸ್ಟೇಜು ಈಗಾಗಲೇ 77 ಕೋಟಿಗೆ ಇದರ ಕಮಿಟಿಯಲ್ಲೂ ತೀರ್ಮಾನ ಆಗಿದೆ. ಇನ್ನೇನಿದು ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಒಂದು ಫೈನಲ್ ಮಾಡಬೇಕಾಗ್ತದ್ದು. ನಾವು ಯಾವುದಕ್ಕೆ ಇಮಿಡಿಯೇಟಾಗಿ ಮಾಡ್ತಾ ಇಲ್ಲ, ಇದಾಗಲಿ ಅಂತ. ಕಾಂಟ್ರಾಕ್ಟ್ ಅಂತಂದ್ರೆ ಪೈಪ್ ತೆಗೆದಾದ್ರೆ ಜಲ್ದಿ ತೆಗೆಯಕ್ಕೆ ಹೋಗ್ಬಿಡ್ತಾರೆ. ಫಸ್ಟ್ ಇದು ಮುಗಿದ್ರೆ ಟ್ರಯಲ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದನ್ನು ಸ್ಟಾರ್ಟ್ ಮಾಡೋದು ಸೂಕ್ತ ಅಂತ ಹೇಳಿ ವಿ ಆರ್ ವೇಟಿಂಗ್. ಟೋಟಲ್ ಕಾಸ್ಟ್ ಇಸ್ 120 crores ಮೊದಲನೇದಲ್ಲಿ ಫಸ್ಟ್ ಸ್ಟೇಜ್ಗೆ, ಆಮೇಲೆ 77 crores ಸೆಕೆಂಡ್ ಸ್ಟೇಜ್ಗೆ. ಅವ್ರ ಕಮಿಟ್ಮೆಂಟ್ ಇಸ್ ಓನ್ಲಿ ಜೂನ್ ಎಂಡ್ ಟ್ರಯಲ್ ರನ್ ಆಗಬೇಕು. ಸೆಮೆಂಟೈನ್ಸಲ್ಲಿ ನೀನು ಹೇಳ್ದಂಗೆ ಮಾರ್ಚ್ ಒಳಗಡೆ ಇದು ಮುಗಿಬೇಕು. ಜಾಕ್ವೆಲ್ಲು ಎರೆಕ್ಷನ್ ಆಫ್ ಪಂಪ್ಸ್ ಆಗಬೇಕು, ಎಲೆಕ್ಟ್ರಿಕ್ ಸಬ್ಸ್ಟೇಷನ್ ಅದನ್ನೆಲ್ಲ ತಗೋಬೇಕು. ರೈಸಿಂಗ್ ಮೇನ್ ಇದೆ. ನಿಮಗೆ ಏನೇ ಆದರೂ ಯಾವ್ದಾದ್ರು ತೊಂದರೆ ಅಂತದ್ದು ಯಾವ್ದಾದ್ರು ಇದ್ರೆ ಯು ಪ್ಲೀಸ್ ನೋಡಬೇಕು. ಜಾಕ್ವೆಲ್ಲು ಮಾರ್ಚ್ 31 ಡೇಟ್ ತಗೊಂಡಿದ್ದಾರೆ. ರೈಸಿಂಗ್ ಮೇನು ಏಪ್ರಿಲ್ 30, ಆಮೇಲೆ ಗ್ರಾವಿಟಿ ಮೇನು ಅದು ಮೇ 30 ಒಳಗಡೆ, ಡೆಲಿವರಿ ಚೇಂಬರು ಏಪ್ರಿಲ್ 30, ವಿದ್ಯುತ್ ಶಕ್ತಿ ಕಂಟ್ರೋಲ್ ಅವೆಲ್ಲ ಸೇರಿ ಜೂನ್ 30, ಟ್ರಯಲ್ ರನ್ನು ಜೂನ್ 30 ಮಾಡೋದಕ್ಕೆ ಇಟ್ ಇಸ್ ಎ ಕಮಿಟ್ಮೆಂಟ್ ಬೈ ಅಫಿಷಿಯಲ್ಸ್. ತಾಲೂಕಿನ ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಮಲೆನಾಡು ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ಮಂಜುದೇವ್ ಉಲ್ಲಳ್ಳಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಉಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ 76ರ ಪಹಣಿಯಲ್ಲಿ ಬಹಳ ಹಿಂದೆ ಅಡಿಕೆ ಎಂದು ನಮೂದಿಸಿದರು. ಆದರೆ ಕಳೆದ 2 ವರ್ಷಗಳಿಂದ ಬೆಳೆ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ತಪ್ಪು ದಾಖಲೆಗಳಿಂದ ಹೈಬ್ರಿಡ್ ಭತ್ತ ಎಂದು ನಮೂದಿಸಿದ್ದಾರೆ. ಸರ್ಕಾರದ ಅನುದಾನ ಹಾಗೂ ಬೆಳೆ ವಿಮೆ ಸೌಲಭ್ಯಗಳಿಂದ ರೈತರು ವಂಚಿತರಾಗಿದ್ದು, ಈ ವಿಷಯವನ್ನ ಕಂದಾಯ ಸಚಿವರ ಗಮನಕ್ಕೆ ತಂದು ಸಚಿವರು ಅಧಿಕಾರಿಗಳಿಗೆ ಇಂತಹ ತಪ್ಪು ಮರುಕಳಿಸದಂತೆ ಸೂಚನೆ ನೀಡಿದ್ದರೂ ಸಹ ಇನ್ನೂ ಪಹಣಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎಂದರು. ನಮಸ್ತೆ ಸ್ನೇಹಿತರೆ, ನಾನು ಮಂಜುದೇವ್ ಹುಲ್ಲಳ್ಳಿ, ಮಲೆನಾಡು ರಕ್ಷಣಾ ಸೇನೆಯ ಸಕಲೇಶಪುರ ತಾಲೂಕು ಅಧ್ಯಕ್ಷ ಆಗಿರ್ತೀವಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಕೃಷಿ ಇಲಾಖೆ ವತಿಯಿಂದ ವರ್ಷಕ್ಕೊಮ್ಮೆ ನಡೆಸ್ತಕ್ಕಂಥ ಈ ಬೆಳೆ ಸಮೀಕ್ಷೆ ಏನಿರುತ್ತೆ, ಅದರಿಂದ ಏನಾದ್ರೂ ಸಮಸ್ಯೆ ಆದಾಗ
ಅಂದ್ರೆ ರೈತರುಗಳಿಗೆ ಏನಾದ್ರು ಸಮಸ್ಯೆ ಆದಾಗ ನಮ್ಮ ಈ ಕೃಷಿ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿತರನ್ನ ಪ್ರದರ್ಶಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ವಿಷಯ ಏನಪ್ಪಾ ಅಂದ್ರೆ, ಈ ಹುಲ್ಲಳ್ಳಿ ಗ್ರಾಮದಲ್ಲಿ ನಮ್ದು ಸರ್ವೆ ನಂಬರ್ 70ರಲ್ಲಿ ಒಂದು 4 ಎಕರೆ ಅಡಿಕೆ ತೋಟ ಇರುತ್ತೆ. ಆ ಅಡಿಕೆ ಬೆಳೆ ಈ ನಮ್ಮ ಕಸಬಾ ಹೋಬಳಿಯಲ್ಲಿ ಪ್ರಪ್ರಥಮವಾಗಿ ಅಡಿಕೆ ಬೆಳೆ ಅಂತ ನಮೂದಾದಂತ RTC ನಮ್ದಾಗಿರುತ್ತೆ. ಅದಾಗ್ಯೂ ಕೂಡ ಈ 2 ವರ್ಷದ ಹಿಂದೆ ಬಂದಂತ ಒಬ್ಬ PR ಕೃಷಿ ಇಲಾಖೆ ವತಿಯಿಂದ ನೇಮಿಸಿರ್ತಾರೆ. ಆ PR ಅದನ್ನ ಹೈಬ್ರಿಡ್ ಭತ್ತ ಅಂತ ಹೇಳಿ ನಮೂದು ಮಾಡಿಟ್ಟಿರ್ತಾರೆ. ಅವ್ರು ಹಾಗೆ ನಮೂದು ಮಾಡಿದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ, ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ವಿಮೆ, ಬೆಳೆ ಪರಿಹಾರ ಏನು ಬರೋದಿಲ್ಲ. ಅಲ್ಲಿಗೆ ಹೋದಾಗ್ಲೇ ನಮಗೆ ಅದು ವಿಚಾರ ಗೊತ್ತಾಗೋದು. ಹಾಗಾದಾಗ ನಾನೇನ್ ಮಾಡಿದೆ, ಈ ರೀತಿಯಾಗಿ ತುಂಬಾ ಜನ ರೈತರುಗಳಿಗೆ ಅನ್ಯಾಯ ಆಗಿರುತ್ತೆ ಅಂತ ಹೇಳಿ ಈ ವಿಚಾರನ ದೊಡ್ಡ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಪತ್ರ ಬರೆದೆ, ಮಾನ್ಯ ಕಂದಾಯ ಸಚಿವರಿಗೆ ಪತ್ರ ಬರೆದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ನನಗೆ ಒಂದು ಲೆಟರ್ ಬರುತ್ತೆ, ಏನೋ ಈ ನಿಮ್ಮ ಕಂಪ್ಲೇಂಟ್ ಸ್ವೀಕೃತ ಮಾಡ್ಕೊಂಡಿದೀವಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿ ಅವರೊಂದು ರೆಸ್ಪಾನ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಕಳೆದ ಬಾರಿ ನಡೆದಂತ ಈ ಒಂದು ಬೆಳೆ ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯಲ್ಲಿ ಇದೇ ಸೇಮ್ ನಮ್ಮ ಅಡಿಕೆ ತೋಟ ಏನಿರುತ್ತೆ ಅದನ್ನ ಕೃಷಿ ಇಲಾಖೆ ವತಿಯಿಂದ ಒಬ್ಬ ಬಂದಂತ PR ಏನಿರ್ತಾನೆ ಪಾಳು ಅಂತ ಹೇಳಿ ತೋರ್ಸಿಟ್ಟು ಹೋಗ್ತಾನೆ. ಅದು ಯಾವ ರೀತಿಯಾಗಿ ಪಾಳು ಅಂತ ತೋರ್ಸೋದಕ್ಕೆ ಸಾಧ್ಯ? ಈ ವಿಚಾರವಾಗಿ ನಾನು ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿ ಪತ್ರನ ಕೊಡ್ತೀನಿ. ನೋಡಿ, ಅವರಿಂದ ಇಸ್ಕೊಂಡಂತ ಅಕ್ನಾಲೆಜ್ಮೆಂಟ್ ಇಲ್ಲೇ ಇದೆ. ತಾಲೂಕು ದಂಡಾಧಿಕಾರಿಗಳಿಗೆ, ಹಾಗೇನೆ ಮಾನ್ಯ ಸಹಾಯಕ ಕೃಷಿ ನಿರ್ದೇಶಕರು ಸಕಲೇಶ್ಪುರ ತಾಲೂಕು, ಸಕಲೇಶ್ಪುರ, ಇವರಿಂದನು 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ನಾನು ಇವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಆದ್ರೂ ಕೂಡ ಇಲ್ಲಿಯವರೆಗೆ ಒಂದೇ ಒಂದು ಅವರು ರೆಸ್ಪಾನ್ಸ್ ಮಾಡಿರಲ್ಲ. ಇವರು ಸಾಮಾನ್ಯ ಜನಕ್ಕೆ ಈ ರೀತಿಯಾಗಿ ಮಾಡೋದಾದ್ರೆ, ಈ ನಮ್ಮ ಇನ್ನೂ ತುಂಬಾ ಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಮುಗ್ಧ ರೈತರಿದ್ದಾರೆ, ಅವರಿಗೆಲ್ಲ ಯಾವ ರೀತಿಯಾಗಿ ಇವರು ಒಂದು ರೆಸ್ಪಾನ್ಸ್ ಮಾಡ್ಬೋದು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು? ನೋಡಿ, ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಾನು ಈ ವಿಚಾರವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈ ವಿಚಾರವಾಗಿ ನಾವು ಕಾನೂನು ಹೋರಾಟನೂ ಕೂಡ ಮಾಡ್ತೀವಿ. ಅದೇ ರೀತಿಯಾಗಿ ನಾನು ಮಲೆನಾಡು ಭಾಗದ ರೈತರುಗಳಿಗೆ ಏನ್ ಹೇಳ್ತೀನಪ್ಪ ಅಂದ್ರೆ, ಈ ರೀತಿಯಾಗಿ RTCಯಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆತಕ್ಕಂತ ಈ ಬೆಳೆ ಸಮೀಕ್ಷೆಯಲ್ಲಿ ಯಾರಿಗೆ ಏನಾದ್ರೂ ಸಮಸ್ಯೆಯಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದಾಗ ನಮ್ಮನ್ನ ನೇರವಾಗಿ ಬಂದು ಭೇಟಿ ಮಾಡಿ, ನಮ್ಮ ಈ ಮಲೆನಾಡು ಭಾಗದ ರೈತರಿಗಾಗಿ ಮಲೆನಾಡು ರಕ್ಷಣಾ ಸೇನೆ ಸದಾ ನಿಮ್ಮ ಸೇವೆಗಾಗಿ ಇರುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಹಾಗೇನೆ ಕೃಷಿ ಇಲಾಖೆ ಅಧಿಕಾರಿಗಳು, ಮುಖ್ಯವಾಗಿ ಸಕಲೇಶ್ಪುರ ತಾಲೂಕು ಕೃಷಿ ಅಧಿಕಾರಿಗಳು ಯಾರಿದ್ದೀರಾ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಈ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ರೆ ನಂದು ಒಬ್ಬೊಂದು ಸಮಸ್ಯೆ ಅಂತಲ್ಲ, ಈ ರೀತಿಯಾಗಿ ನೂರಾರು ಜನದ ಸಮಸ್ಯೆ ಇದೆ. ಅದಕ್ಕೆ ಸ್ಪಂದಿಸ್ತಲೇ ನೀವು ಯಾವುದೇ ರೀತಿಯಾಗಿ ಅವರಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಕೊಡದಲ್ಲೇ ನೀವು ಏನು ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ, ನಾವು ಈ ವಿಚಾರನ ಇಟ್ಕೊಂಡು ನಿಮ್ಮ ಕೃಷಿ ಇಲಾಖೆ ಎದುರಿಗೆ ಬಂದು ಮಲೆನಾಡು ರಕ್ಷಣಾ ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸ್ತೀವಿ. ಹಾಗೇನೆ ಈ ವಿಚಾರವಾಗಿ ನಾವು ಕಾನೂನು ಹೋರಾಟ ಮಾಡೋದಂತೂ ಸತ್ಯವಾದ ಮಾತು. ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಮತ್ತಷ್ಟು ಸವಲತ್ತು ನೀಡುವ ಮೂಲಕ ಸ್ಥಳೀಯವಾಗಿಯೇ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಅನುಕೂಲವಾಗುವಂತೆ ಯೋಜನೆ ಮಾಡಲಾಗುವುದು ಎಂದು ಶಾಸಕ HD ರೇವಣ್ಣ ಮಾಹಿತಿ ನೀಡಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಡಯಾಲಿಸಿಸ್ ಕೇಂದ್ರವನ್ನ ತಾಲೂಕು ಆಸ್ಪತ್ರೆಗೆ ತಂದಿದ್ದು ನಮ್ಮ ಹೆಗ್ಗಳಿಕೆ. ತಾಲೂಕಿನಲ್ಲಿ 4 ಸಮುದಾಯ ಆಸ್ಪತ್ರೆಗಳನ್ನು ತೆರೆದಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ. ಪ್ರಸ್ತುತ 250 ಹಾಸಿಗೆ ಸಾಮರ್ಥ್ಯ ಇರುವ ಪಟ್ಟಣದ ಆಸ್ಪತ್ರೆಯಲ್ಲಿ ಪ್ರತ್ಯೇಕ 2 ತೀವ್ರ ನಿಗಾ ಘಟಕವನ್ನ ಸ್ಥಾಪಿಸಲಾಗಿದ್ದು, ಇದೀಗ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲಿಫ್ಟ್ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಗೆ ಸೇರಿದಂತೆ ಹೆಚ್ಚಿನ ಅನುದಾನವನ್ನು ನೀಡಲಾಗುವುದು ಎಂದರು. ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಮ್ಮ ಹಳ್ಳಿಯ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಲ್ಲ ಇದು ವೈದ್ಯಕೀಯ ಸೌಲಭ್ಯ ಏನಾದ್ರು ಕೊಡ್ತಾ ಇರೋಂಥ ಒಳ್ಳೆಯ ಆಸ್ಪತ್ರೆ ಇದ್ದರೆ ಅದು ಹೊಳೆನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ, ಅಲ್ಲ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಬೇಕಾಗುತ್ತೆ. ಅದೇ ರೀತಿ ತಾಲೂಕಿನಲ್ಲಿ ಏನು ಸಮುದಾಯ ಆಸ್ಪತ್ರೆ ಇದೆ ಮತ್ತು PSC ಸೆಂಟರ್ ಇದೆ, ಅದನ್ನೆಲ್ಲ ದೇವೇಗೌಡರ ಒಂದು ಅನುಗ್ರಹದಿಂದ ಅವತ್ತು ಮಾಡಿಸಿದ್ದೀವಿ. ಅದಕ್ಕೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು, ಈ ತಾಲೂಕು ಹಾಸ್ಪಿಟ್ಲಿಗೂ ಕೊಡಬೇಕು. ಈ ತಾಲೂಕು ಹಾಸ್ಪಿಟ್ಲು ಏನು ಮೆಡಿಕಲ್ ಕಾಲೇಜಲ್ಲಿ ಜನ ಹೋಗ್ತಾರೆ ಆ ಥರ ಬರ್ತಾ ಇದ್ದಾರೆ ಇಲ್ಲಿ ಹಾಸ್ಪಿಟ್ಲಿಗೆ ನೋಡೋಕ್ಕಲ್ಲ. ನೀವೇ ನೋಡಿದ್ರಲ್ಲ, ಎಲ್ಲ ಪೇಷಂಟ್ ಕನಿಷ್ಠ ದಿನಕ್ಕೆ 1,500 ಜನ. ಮತ್ತು ಇಲ್ಲಿ ಒಂದು CTC ಸ್ಕ್ಯಾನ್ ಇರೋದ್ರಿಂದ, ಒಂದು ಒಳ್ಳೆ ಉತ್ತಮವಾದಂಥ ಇರೋದ್ರಿಂದ ಪಕ್ಕದ ಅರ್ಕಲ್ಗೂಡು ಇರ್ಬೋದು, KR-ಪೇಟೆ, KR ನಗರ ಎಲ್ಲ ಕಡೆಯಿಂದ ಬರ್ತಾರೆ ಅವರು. ಅಂಥ ಸ್ಪೆಷಲಿಟೀಸ್ನ ಡಾಕ್ಟ್ರುಗಳು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಡಾಕ್ಟ್ರಿಗೆ ಯಾವ ರೀತಿ ಅವ್ರನ್ನ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಇವರೆಲ್ಲ ಸೇರಿ ಮಾಡಿದ್ದಾರೆ. ಡಾಕ್ಟ್ರುಗಳಿಗೆ, ಅವರಿಗೆ, ಅವ್ರ ಕುಟುಂಬಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಲಿ, ನಮ್ಮ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಿ ಅಂತ ನಾನು ಎಲ್ಲ ಅಲ್ಲಿ ಡಾಕ್ಟ್ರುಗಳನ್ನ ಮತ್ತು ನರ್ಸ್ಗಳು
ಸುಮಾರು 20 ಜನ ನರ್ಸ್ಗಳೆಲ್ಲ ಸೌತ್ ಕೆನರಾ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದನ್ನು ಕೂಡಲೇ ಆ ನರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದನ್ನು ಕೊಡಬೇಕು. ಇದು ಸುಮಾರು ಗುಂಡೂರಾಯರಿದ್ದಾಗ ಈ ಆಸ್ಪತ್ರೆ ಆಗಿದ್ದು ಆ ಕಾಲದಲ್ಲಿ 2080ನೇ ಇಸ್ವಿಲಿ 80 ಅಂತ ನಾನೇ ಹೇಳ್ತಾ ಇಲ್ವೇನೆ. 81 ಗುಂಡೂರಾವ್ ಚೀಫ್ ಮಿನಿಸ್ಟರ್ ಇದ್ದಾಗ ಇನ್ನೇನು ಹೇಳಿ ವಿರೋಧ ಪಕ್ಷದ ನಾಯಕರು. ಇವತ್ತು ಎಷ್ಟು ವರ್ಷ ಆಯ್ತಿದು? 25, 46 ವರ್ಷ ಐತೆ. ಮತ್ತು ಅದಕ್ಕಿಂತ ಮುಂಚೆ ಮಹಾರಾಜರ ಕಾಲದಲ್ಲಿ ಒಳ್ಳೆ ಹೆರಿಗೆ ಆಸ್ಪತ್ರೆ ಇತ್ತು, ತಾಲೂಕು ಹೆರಿಗೆ ಆಸ್ಪತ್ರೆ ಇಡೀ ಎಲ್ಲೂ ಇರಲಿಲ್ಲ. ಆ ಥರ ಇತ್ತು ಹೆರಿಗೆ ಆಸ್ಪತ್ರೆ. ಅದರಿಂದ ದಯಮಾಡಿ ಇದಕ್ಕೆ ಮೂಲಭೂತ ಸೌಕರ್ಯ ಕೊಡಿ ಅಂತೇಳಿ ಸರ್ಕಾರದ ಒತ್ತಾಯ ಮಾಡ್ತೀನಿ. ಮೇಡಮ್ ಅವ್ರಿಗೆ ಏನೇನು ಬೇಕೋ ಇದು ಮಾಡೋಣ. ನಾವು ನಮ್ಮ ಕೈಲಾದಷ್ಟು CRS ಫಂಡು ಇದು ತರೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಇಷ್ಟು ಹೇಳ್ತೀನಿ ಅಷ್ಟೇ. ಪತ್ರಿಕಾ ಸ್ನೇಹಿತರದು ನಿಮ್ಮದು ನೀವು ಒಂದು ಸ್ವಲ್ಪ ಆಗಾಗ ಬಂದು ಸಲಹೆಗಳನ್ನ ಕೊಡಬೇಕಾಗುತ್ತೆ. ಡಾಕ್ಟ್ರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು, ಯಾವ ರೀತಿ ಇವ್ರಿಗೆಲ್ಲ ಅಂತ ಹೇಳಿ ಕೊಟ್ಟಾಗ ಒಂದು ಜನಕ್ಕೂ ಇದಾಗುತ್ತೆ, ಡಾಕ್ಟ್ರುಗಳಿಗೂ ಕೆಲಸ ಮಾಡಿದವ್ರಿಗೂ ಅವ್ರಿಗೂ ಇಲ್ಲಪ್ಪ ನಾವು ಇಲ್ಲಿ ಕೆಲಸ ಮಾಡಿದ್ಕಾರ ಒಂದು ಸಾರ್ಥಕ ಆಯಿತು ಅಂತ ಹೇಳಿ ಡಾಕ್ಟ್ರುಗಳು ಹೇಳೋಕ್ಕೂ ಒಂದು ದಾರಿ ಆಯಿತು. ಈಗ ಯಾರೋ ಒಂದು ಹೆಣ್ಮಗು ಬಂದೈತೆ, ಈಗ ಇದ್ರದ್ದು ಹೆರಿಗೆದು ಇನ್ನೊಂದು ಪೋಸ್ಟ್ ಹಾಕ್ಸಿ 3 ಜನ ಆಯ್ತಾರೆ. ನೋಡೋಣ ಅಲ್ಲಿಗೆ ಮಾಡಿ. ಹೊಳೇಶ್ವರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಾಸನ ಜಿಲ್ಲಾ ಮಟ್ಟದ ನೌಕರರ ಸಮ್ಮೇಳನ ಸಮಾವೇಶ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕ ಉಮೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕರರಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳು ಹಾಗೂ ನೌಕರರ ಜವಾಬ್ದಾರಿಗಳ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ HC ಮಹದೇವಪ್ಪ ನೆರವೇರಿಸಲಿದ್ದಾರೆ ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದಾರೆ ಎಂದರು. SC ನೌಕರರು ಒಂದು ಸಮಾವೇಶವನ್ನು ಮಾಡಿರ್ತಿಲ್ಲ. ಆದ ಕಾರಣದಿಂದ ಏನು ಮಾಡ್ತಾಯಿದ್ದೀವಿ, ಈ ಸರಿ ನಾವೆಲ್ಲ ಸಂಘಟನೆಯವ್ರು ಕುತ್ಕೊಂಡು ಚರ್ಚೆ ಮಾಡಿ ಒಂದು ಸಮಾವೇಶ ಮಾಡೋಣ ಅಂತ ಮಾಡ್ಕೊಂಡು ಇದೇ ಬರುವ ಶನಿವಾರ 14ನೇ ತಾರೀಕು ದಿವಸ ನಾವು SC ನೌಕರರ ಸಮ್ಮಿಲನ ಸಮಾವೇಶ ಅಂತ ನಮ್ಮ ತಾಲೂಕಿನ SCಗಳು STಗಳು ಸರ್ಕಾರಿ ನೌಕರರು ಎಲ್ಲೆಲ್ಲಿದ್ದಾರೆ, ಬೇರೆ ಬೇರೆ ತಾಲೂಕಿನಲ್ಲೂ ಇದ್ದರೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರೆ ಅವ್ರನ್ನ ಕರೆದು ನಾವು ಗೌರವಿಸುವಂಥ ಕೆಲಸ. ಯಾಕೆಂದರೆ ನಮ್ಮ ಮುಂದಿನ ಮಕ್ಕಳಿಗೆ ಇಂದಿದ್ದ ಆಫೀಸರ್ಸ್ ಇದ್ದಾರೆ, ನಾವು ಸಹ ಇವ್ರ ಥರನೇ ವಿದ್ಯಾವಂತರಾಗಿ ನಾವು ಸರ್ಕಾರಿ ನೌಕರಿ ತಗೋಬೇಕು ಅನ್ನೋ ಅವರಿಗೆ ಉದ್ದೇಶದಿಂದ ಅವರು ಬರಲಿ, ಮನಸ್ಸಿನಲ್ಲಿ ಮೂಡಲಿ, ಅವರು ಸಹ ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾವೇನು ಮಾಡ್ತಾಯಿದ್ವಿ, ಸಮ್ಮಿಲನ ಸಮಾವೇಶವನ್ನು ಮಾಡ್ತಾಯಿದ್ವಿ. ಈ ಸಮ್ಮಿಲನ ಸಮಾವೇಶಕ್ಕೆ ನಮ್ಮ ರಾಜ್ಯದ ಹಾಗೆ ಪ್ರತಿಭಾ ಪುರಸ್ಕಾರನೂ ಸಹ ಮಾಡ್ತೀವಿ. ಯಾವ ಮಕ್ಕಳು SLCಯಲ್ಲಿ 90% ಮೇಲೆ ಅಂಕವನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಮತ್ತು ದ್ವಿತೀಯ PUCಯಲ್ಲಿ 90ಕ್ಕಿಂತ ಮೇಲೆ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ವಿ. SC ಮಕ್ಕಳಿಗೆ ಮತ್ತು SC ಮಕ್ಕಳಿಗೆ ಮಾತ್ರ ಮಾಡ್ತಾಯಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾನ್ಯ ಘನ ಸರ್ಕಾರದ HC ಮಹದೇವಪ್ಪನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಭಾವಚಿತ್ರ ಪುಷ್ಪಾರ್ಚನೆಯನ್ನು ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಮಾಡಲಿದ್ದಾರೆ. ಮತ್ತು NR ಶಿವರಾಮ್ ಅವರು ಲೇಖಕರು ಒಂದು ಬುಕ್ಸನ್ನು ಬರೆದಿದ್ದಾರೆ, ಬುದ್ಧಾನುಯಾಯಿಗಳು ಅಂತ. ಆ ಪುಸ್ತಕವನ್ನು ಈ ಸಮಾವೇಶದಲ್ಲಿ ಅರ್ಥಪೂರ್ಣವಾಗಿ ಆ ಬುಕ್ಸನ್ನು ಬಿಡುಗಡೆಯನ್ನು ಮಾಡಿಸ್ತೀವಿ. ವಿಧಾನ ಪರಿಷತ್ ಸದಸ್ಯರು K. ಶಿವಕುಮಾರ್ ಅಂತ ಪತ್ರಕರ್ತರೆ ಅವರು ಈಗ ಹೊಸದಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಸಹ ಅವರು ಈ ಕಾರ್ಯಕ್ರಮದ ಈ ನೌಕರರ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಒಂದು ವಾತಾವರಣ ನಿರ್ಮಿಸ್ತಕ್ಕಂಥದ್ದೇ ಭಾಳ ಮುಖ್ಯ. ಅದರಲ್ಲಿ ಈಗಿನ ಮುಂದಿನ ಮಕ್ಕಳಿಗೆ ನಾವು ಇವತ್ತು ಸಂವಿಧಾನಬದ್ಧವಾದ ಆಶಯಗಳನ್ನು ಹೇಳ್ಕೊಡ್ಲಿಲ್ಲ, ಸಂವಿಧಾನಾತ್ಮಕ ಕಾರ್ಯಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ಲಿಲ್ಲ ಅಂದರೆ ಮುಂದೊಂದು ದಿನ ನಮ್ಮ ಸಂವಿಧಾನಕ್ಕೂ ಅಪಾಯ ಬರತಕ್ಕಂಥ ಕಾಲ ಸನ್ನಿಹಿತವಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನಾತ್ಮಕ ನಿಯಮಗಳನ್ನು, ಸಂವಿಧಾನಾತ್ಮಕ ಕಾರ್ಯಗಳು ಮತ್ತು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನಾವು ಹೇಗೆ ಪಡ್ಕೋಬೇಕು ಎಂಬ ನಿಟ್ಟಿನಲ್ಲಿ ಡಾಕ್ಟರ್ K. ಶಿವಕುಮಾರ್ ಅವರು ಅದರ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಮಂಡಿಸಲಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಆದಷ್ಟು ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಆ ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನು ಪ್ರೇರಣೆಗೊಳಿಸ್ತಕ್ಕಂಥದ್ದು, ಜೊತೆಗೆ ಅವರನ್ನು ಮುಂದಿನ ಒಂದು ಸಮಾಜಕ್ಕೆ ಅಣಿಗೊಳಿಸ್ತಕ್ಕಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಸಮ್ಮಿಲನ ಸಮಾವೇಶ ಅಂತೇಳಿ ನಾವು ಮಾಡಿದ್ದೀವಿ. ಈ ಸಮ್ಮಿಲನ ಸಮಾವೇಶ ಅಂತಕ್ಕಂಥದ್ದು ಒಂದೆಡೆ ಕಲಿಬೇಕು ನಾವೆಲ್ಲರೂ ಕೂಡ ಈಗ ಹೆಂಗಾಗಿದ್ದೀವಿ ಅಂದರೆ
ವಿಘಟನೆ ಹೊಂದ್ಬಿಟ್ಟಿದ್ದೀವಿ. ಆ ವಿಘಟನೆ ಹೊಂದಿರತಕ್ಕಂಥವ್ರು ಒಂದೆಡೆ ಕಲಿತಾಗ ನಮ್ಮ ಮನಸ್ಸುಗಳು ಬೆರೀತದೆ. ಆ ಬೆರ್ತಂಥ ಸಂದರ್ಭದಲ್ಲಿ ನಾವುಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಈ ಸಮಾಜಮುಖಿಯಾದಂಥ ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಹೊಳೆನರಸೀಪುರ ತಾಲೂಕು ಘಟಕ ಒಂದು ವಿಶೇಷವಾದಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ನೌಕರ ಬಂಧುಗಳು, ನಾಗರಿಕ ಬಂಧುಗಳು, ಬಂಧು ಭಗಿನಿಯರು, ಸಮಾಜದ ಎಲ್ಲ ಸಂಘಟನೆಗಳ ಎಲ್ಲ ಮುಖಂಡರುಗಳನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಇದಕ್ಕೆ ಕಾರಣೀಕರ್ತರಾಗಿ ನಮಗೆ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಡಬೇಕು. ಅದೇ ನಿಟ್ಟಿನಲ್ಲಿ ಏನು ನಮ್ಮ ರಾಜಕಾರಣಿಗಳು, ನಮ್ಮ ಸಮಾಜದ ಎಲ್ಲ ಪ್ರಭಾವಿ ರಾಜಕಾರಣಿಗಳು ಆಗಮಿಸ್ತಾ ಇರೋದ್ರಿಂದ ಅವರು ಇತರರಿಗೂ ಕೂಡ ಒಂದು ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ರೀತಿ ಮಾದರಿಯಾಗಬೇಕು ಎಂಬ ನಿಟ್ಟಿನಲ್ಲಿ, ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕೆಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಯತೀಶ್ ಖಜಂಚಿ, ಯೋಗಮೂರ್ತಿ, ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಉತ್ತಮ ಆರೋಗ್ಯಕ್ಕಾಗಿ 16 ದಿನಗಳ ಕಾಲ ನಡೆದ ಯೋಗ ಶಿಬಿರದಲ್ಲಿ 30ಕ್ಕಿಂತ ಹೆಚ್ಚಿನ ಆರೋಗ್ಯ ಆಕಾಂಕ್ಷಿಗಳು ಪ್ರಯೋಜನ ಪಡೆದುಕೊಂಡರು ಎಂದು ಲಯನ್ ಸಂಸ್ಥೆಯ ಅಧ್ಯಕ್ಷೆ ರಶ್ಮಿ ಸೋಮಯ್ಯ ತಿಳಿಸಿದರು. ಬೇಲೂರು ತಾಲೂಕು ಹರಳಿಯ ಗಣಪತಿ ಪೆಂಡಲ್ನಲ್ಲಿ ಲಯನ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಯೋಗ ಶಿಬಿರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿರುವ ಅನೇಕ ದೈಹಿಕ ಸಮಸ್ಯೆಗಳಿಗೆ ಯೋಗಾಸನ ಮತ್ತು ಪ್ರಾಣಾಯಾಮ ಪರಿಹಾರವನ್ನು ಒದಗಿಸುತ್ತವೆ. ಮಾನಸಿಕ ಒತ್ತಡದ ನಿವಾರಣೆಗೆ ಧ್ಯಾನ ಸಂಪೂರ್ಣ ಅನುಕೂಲ ಮಾಡಿಕೊಟ್ಟಿತು ಎಂದರು. ಈ ವೇಳೆ ಯೋಗ ಗುರು ಚೇತನ್ ಗುರುಜಿ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕು ಹರಳ್ಳಿ ಸಮೀಪ ಇರುವ ಮಿಲನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇಲಾಖೆಯ ಆದೇಶದಂತೆ 2025-26ನೇ ಸಾಲಿನ ಇಂಗ್ಲಿಷ್ ಕಾರ್ನಿವಾಲ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. LKGಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರೂಪಣೆ, ಪ್ರಾರ್ಥನೆ ಗೀತೆ, ಸ್ವಾಗತ, ನೃತ್ಯ, ಕತೆ ಹೇಳುವುದು, ವಾರ್ಷಿಕ ವರದಿ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿಯೇ ವಿದ್ಯಾರ್ಥಿಗಳು ನಡೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ RD ಮಂಜಪ್ಪ, ಉಪ ಪ್ರಾಂಶುಪಾಲ NR ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಜ್ಞಾನದ ಕೊರತೆಯಿಂದ ಮಾಡಿದ ಅಪರಾಧವನ್ನು ಕಾನೂನು ಕ್ಷಮಿಸುವುದಿಲ್ಲ. ಹೀಗಾಗಿ ಎಲ್ಲರೂ ಕಾನೂನಿನ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದುವುದು ಅವಶ್ಯಕವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ GK ದಾಕ್ಷಾಯಿಣಿ ತಿಳಿಸಿದರು. ಬೇಲೂರು ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ನಡೆಸಿದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮಲೆನಾಡು ಭಾಗದ ತೋಟದ ಕೆಲಸದಲ್ಲಿ ನಿರತರಾಗಿರುವ ವಲಸೆ ಕಾರ್ಮಿಕರ ವಲಯದಲ್ಲಿ ಹೆಚ್ಚೆಚ್ಚು ಪೋಕ್ಸೋ ಪ್ರಕರಣಗಳು ದಾಖಲಾಗಿರುವುದು ಕಂಡುಬಂದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಕಾನೂನಿನ ಬಗ್ಗೆ ಅರಿವು ಇಲ್ಲದಿರುವುದು. ನಿಮಗೆಲ್ಲ ತಿಳಿದಿರುವ ಹಾಗೆ ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು. ಒಂದು ವೇಳೆ ಯಾವುದೇ ಒಂದು ಹೆಣ್ಣು ಮಗು ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿಕೊಂಡರೆ ಅವರ ಉಜ್ವಲ ಭವಿಷ್ಯಕ್ಕೆ ಹಾನಿಯಾಗುವುದು ಎಂದರು. ಗೊತ್ತಿಲ್ಲ, ನನಗೆ ಆ ಟೈಮಲ್ಲಿ ಆ ಒಂದು ಅಫೆನ್ಸ್ ಅನ್ನ ಮಾಡುವಂತ ಸಮಯದಲ್ಲಿ ನನಗೆ ಅದು ಕ್ರೈಮ್ ಅಂತ ಗೊತ್ತಿರಲಿಲ್ಲ. ಅದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾನೆ. ಏನ್ ಮಾಡ್ಬೋದು ಕೋರ್ಟು? ಏನ್ ಮಾಡ್ಬೋದು? ಬರೀ ಮರ್ಡರ್ ಅಲ್ಲ, ಯಾವುದೇ ಒಂದು ಆರ್ಡಿನರಿ ಸ್ಮಾಲ್ ಅಫೆನ್ಸ್ ಮಾಡುತ್ತಾ? ಖಂಡಿತ ಇಲ್ಲ. ಯಾಕೆ ನಾನು ಇವತ್ತು ಕಾನೂನು ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಅಂದ್ರೆ ಇದೇ ವಿಚಾರಕ್ಕೆ. ನಿಮ್ಗೆ ಅದು ಗೊತ್ತಿಲ್ಲ ಅಂತಾನೆ ಹೇಳಿ, ಅಂದ್ರೆ ಕಾನೂನಿನ ಅಜ್ಞಾನ ಅಕ್ಷಮ್ಯ ಅಪರಾಧ. ಕಾನೂನೇ ಗೊತ್ತಿಲ್ಲ ಅಂತ ಹೇಳೋದು ತಪ್ಪು. ಅದೇ ಯೋಜನೆ ಇದು. ಈ ಹಿಂದೆ ಕೂಡ ನಾವು ತುಂಬಾ ಜನರನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಇವತ್ತು ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ, ಇನ್ನು ಮೇಲೆ ಕೂಡ ನಡೀತದೆ. ಇವರಿಗೇನು ಅಂತಂದ್ರೆ 18ರಿಂದ 40 ವರ್ಷದ ಒಳಗಡೆ ಇರುವಂತಹ ವರ್ಕರ್ಸ್ ಯಾರಾದ್ರೂ ಆಗಿರ್ಬೋದು, ಈ ಯೋಜನೆ ಒಳಗಡೆ ರಿಜಿಸ್ಟರ್ ಆಗಬೇಕು. ಇದಕ್ಕೆ ಮಾಸಿಕ ವಂತಿಕೆ ಅಂತ ಇರುತ್ತೆ. ಅಂದ್ರೆ 18 ವರ್ಷಕ್ಕೆ ರಿಜಿಸ್ಟರ್ ಆದ್ರೆ 55 ರೂಪಾಯಿ, 40 ವರ್ಷದವರು ರಿಜಿಸ್ಟರ್ ಆದ್ರೆ 200 ರೂಪಾಯಿ, ಅಂದ್ರೆ 55ರಿಂದ 200 ರೂಪಾಯಿ ಒಳಗಡೆ ಈ ಮಾಸಿಕ ವಂತಿಕೆ. ಕಾರ್ಯಕ್ರಮದಲ್ಲಿ ತಾಲೂಕು ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಅರ್ಕಲಗೂಡು ಪಟ್ಟಣದಲ್ಲಿ ಮಂಗಳವಾರ ಉಪ್ಪರ್ ಸಮುದಾಯದವರು ಗ್ರಾಮ ದೇವತೆಗೆ ಹೊಸಕಿ ತಳಿಗೆ ಸಮರ್ಪಿಸಿದರು. ವಿವಿಧ ಬಡಾವಣೆಗಳಿಂದ ಹಣ್ಣು, ಕಾಯಿ, ಪೂಜಾ ಸಾಮಗ್ರಿಗಳನ್ನು ತಟ್ಟೆಯಲ್ಲಿ ಹೊತ್ತು ವಾದ್ಯ ವೃಂದದೊಂದಿಗೆ ಮೆರವಣಿಗೆಯಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ತಳಿಗೆಯನ್ನು ಸಮರ್ಪಿಸಿ ರೋಗ ರುಜಿನಗಳು ಬಾರದಂತೆ ಜಾನುವಾರುಗಳನ್ನು ರಕ್ಷಿಸಿ ಮುಂದಿನ ಕೃಷಿ ವರ್ಷದಲ್ಲಿ ಉತ್ತಮ ಬೆಳೆ ಕರುಣಿಸುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ವರ್ಷದಂತೆ 2026ನೇ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ಸೌರಿ ಮಾರಮ್ಮ ದೇವಸ್ಥಾನ ಹೊಸಕಿ ತಳಿಗೆಯನ್ನು ವರ್ಷದಂತೆ ಉಪ್ಪರ್ ಜನಾಂಗದಿಂದ ಕೊಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡಿ, ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ಹೆಣ್ಮಕ್ಳು ಸಹ ಶೃಂಗಾರ ಮಾಡ್ಕೊಂಡು ತಟ್ಟೆಯಲ್ಲಿ ಅವರು ಹಣ್ಣು, ಕಾಯಿ, ಜವನ ಇವೆಲ್ಲ ಇಟ್ಕೊಂಡು ಬಂದು ನಮ್ಮ ಎಲ್ಲ ಬೀದಿಲೂ ಮೆರವಣಿಗೆ ಹೋಗಿ ದೇವ್ರಿಗೆ ಹಣ್ಣು ಕಾಯಿ ಒಪ್ಪಿಸಿ ಪೂಜೆ ಮಾಡಿಸ್ಕೊ ಬರ್ತೀವಿ. ಆನಂತರ ಅವ್ರಿಗೆ ಒಬ್ಬರೇ ಮಾತಾಡೋ ಹಿಂದೆ ಅರ್ಧ ಆಗ್ಬಿಡುತ್ತೆ.
ಆನಂತರ ಪ್ರಸಾದ ಏನಾರು ಉಂಟಾ ಇವತ್ತು? ಪ್ರಸಾದ ಏನಾರು ಇಲ್ಲ, ಇಲ್ಲಿ ಹೊಸಕ್ಕಿ ತಳಿಗೆ ಅಂತ ಮಾಡಿರ್ತೀವಿ, 3 ದೇವಸ್ಥಾನಕ್ಕೂ ಕೊಡ್ತೀವಿ ಅದನ್ನ. ಅಲ್ಲಿ ತಂಪು ಎರ್ಬಿಟ್ಟು ಇದು ಮಾಡ್ತೀವಿ ಅಂತೇಳಿ. ಅಲ್ಲಿ ಅದೆಲ್ಲ ಬೇಡ, ಈ ಪಾಯಿಂಟ್ ಮಾತ್ರ ಹೇಳು. ನಿಂತ್ಕೊಳ್ಳಿ ಹೆಂಗೇನೆ. ದೇವಸ್ಥಾನ ಸಾವಿರಮಾರ ದೇವಸ್ಥಾನಕ್ಕೆ ಕೊಡ್ತೀವಿ. ಮೊಸಕ್ಕಿ ತಳಿಗೆ ಮೊಸರನ್ನ ಹಾಗೂ ಹೆಣ್ಮಕ್ಳು ಜವನ ಹಣ್ಣು ಕಾಯಿ ತಗೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ನಂತರ ಪೂಜೆ ಮಾಡಿ 3 ದೇವಸ್ಥಾನಕ್ಕೂ ಪೂಜೆ ಮಾಡಿ ಅವ್ರ ಮನೆಗೆ ತೆರಳುತ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ವೆಂಕಟೇಶ್, ನಿತ್ಯಜ್ಯೋತಿ, ನಾಗರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಕಲಗೂಡು ರೈತರಿಗೆ ಗುಡ್ ನ್ಯೂಸ್. ಜೂನ್ನಿಂದ ಕಟ್ಟೆಪುರ ಯೋಜನೆಯಡಿ ಕೆರೆಗಳಿಗೆ ನೀರು ಪೂರೈಕೆ. ಶಾಸಕ ಎ ಮಂಜು ಮಾಹಿತಿ. ಕೃಷಿ ಅಧಿಕಾರಿಗಳಿಂದ ಬೇಜವಾಬ್ದಾರಿ ಕಾರ್ಯ. ತಪ್ಪು ಬೆಳೆ ಸಮೀಕ್ಷೆಯಿಂದ ರೈತರಿಗೆ ವಂಚನೆ. ಸಕಲೇಶಪುರದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಒಳನರಸೀಪುರ ಸರ್ಕಾರಿ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ. ವೈದ್ಯಕೀಯ ಸೌಲಭ್ಯಗಳ ಮೇಲ್ದರ್ಜೆಗೆ ಮಾಸ್ಟರ್ ಪ್ಲಾನ್. ಶಾಸಕ ಎಚ್ ಡಿ ರೇವಣ್ಣ ಭರವಸೆ. ಜಿಲ್ಲೆಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.